ಏನ್ ರಾಗಣ್ಣ ಇಷ್ಟು ದೂರ ಬಂದೆ? ನಿನ್ನೆ ಹುಡ್ಕೊಂಬಂದೆ. ನನ್ನೆ ರತ್ನಮ್ಮ ಏನಾದ್ರು ಹೇಳಿ ಕಳ್ಸಿದ್ಲ? ಹಾ, ಹೇಳಿದ್ಲು. ನೀನು ಈರಮ್ಮ ಸೇರ್ಕೊಂಡು ನಂಜಾಪುರದ ಶಾನುಭಕ್ಕೆ ದಕ್ಕಿಸ್ಕೋಬೇಕು ಅಂತ ಸಂಚು ಮಾಡಿರೋ ವಿಷಯ ಎಲ್ಲ ಹೇಳಿದ್ಲು. ರಾಗಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಸೀತಾರಾಮಯ್ಯ ನಿನ್ನಷ್ಟೇ ನನಗೂ ಸ್ನೇಹಿತ ಆಗಿದ್ದ ಅನ್ಬೇಡ. ನಂತರ ನಿನ್ನು ಸ್ನೇಹಿತ ಅಂತ ನಂಬಿದ್ದಾನು. ನಿನ್ನಂತ ಸ್ನೇಹಿತರ ಸಾಕೋಕ್ಕಿಂತ 4 ನಾಯಿಗಳನ್ನ ಸಾಕಿದ್ರೆ ಅವು ಈ ಹೊತ್ನಲ್ಲಿ ಅವನ ಹೆಂಡತಿಗೆ ಈ ತರ ದ್ರೋಹ ಬಗೆತಿರ್ಲಿಲ್ಲ. ಈಗ ನಾನೇನ್ ದ್ರೋಹ ಮಾಡ್ದೆ? ರತ್ನಮ್ಮಂಗ್ ಸ್ವಲ್ಪ ಸಹಾಯ ಆಗ್ಲಿ ಅಂತ ನಾನೇ ಒಂದ್ ಒಳ್ಳೆ ಸಲಹೆ ಕೊಟ್ಟೆ. ಇದ್ ತಪ್ಪಾ? ಸಹಾಯ ಮಾಡ್ಬೇಕು ಅನ್ನೋ ಭಾವನೆ ಇದ್ದಿದ್ರೆ ಒಳ್ಳೆ ರೀತಿನಲ್ಲಿ ಅಸಲಿಗೆ 2ರಷ್ಟು ಬಡ್ಡಿ ಹಾಕಿರೋದನ್ನ ತಪ್ಪಿಸ್ತಿದ್ದೆ. ಕೊಟ್ಟಿರೋ ಸಾಲ ನಾನು ನಿಧಾನವಾಗಿ ತೊಗೊಳಕ್ ಹೇಳ್ತಿದ್ದೆ. ಸಾಲ ಕೊಟ್ಟಿರೋದು ಈರಮ್ಮ, ನಾನಲ್ಲ. ಹೋಗ್ ಅವಳೇ ಕೇಳ್ಕೊ. ಏರೇ ರುದ್ರಿ, ಹೋಗ್ ನಿಮ್ಮ ಅವ್ವನ್ ಕಳ್ಸು. ಅದಕ್ಕೆ ಹೇಳೋದು, ಈಗ ಒಳ್ಳೆತನ ಕಾಲ ಇಲ್ಲ ಅಂತ. ಏನ್ ಬಿಟ್ಟಪ್ಪ? ರಾಗಣ್ಣ ಬಂದವನೇ. ಹಣ ತಂದವನಾ? ಇಲ್ಲ, ಅದೇನೋ ನ್ಯಾಯ ಮಾಡಕ್ ಬಂದವನೇ. ಏನಿರಮ್ಮ, ರತ್ನಕ್ಕನ ಮನೆಗೆ ಬಂದು ಕೊಟ್ಟಿರೋ ಸಾಲನ ತಕ್ಷಣ ಕೊಟ್ಬಿಡ್ಬೇಕು ಅಂದಂತೆ ಅಂದೆ. ಒಟ್ಟಡ ಕೇಳಿದ್ರೆ ತಪ್ಪ? ನೋಡಿರಮ್ಮ, ಸುಮ್ನೆ ಸುತ್ತಿ ಬಳಸಿ ಮಾತಾಡಕ್ಕೆ ನಂಗೆ ಬರೋದಿಲ್ಲ. ಕೊಟ್ಟಿರೋ ಹಣಕ್ಕೆ ನೀನ್ ಹಾಕಿರೋ ಬಡ್ಡಿ ತುಂಬಾ ಹೆಚ್ಚು. ಅದನ್ನ ಬಿಟ್ಬಿಡು. ಅಸ್ಲನ್ನ 2 ಕಂತಿನಲ್ಲಿ ತೀರ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ಅದೆಲ್ಲ ಆಗೋಲ್ಲ. ನಾನೇನ್ ಹಣ ಕೊಟ್ಟೋಗ್ತಿದೆ ಅಂತ ಹೇಳಿ ಕೂಗ್ ಸಾಲ ಕೊಟ್ಟ? ನೋಡು, ಕೊಡ್ಬೇಕಾಗಿರೋ ಹಣನ ಬಡ್ಡಿ ಸಮೇತ ಕೊಟ್ಟು ಮಾತಾಡು. ಇಲ್ದಿದ್ರೆ ನಿನ್ನ ಬಿಟ್ಟೋ ಬಂಗೆ ನಂಜಾಪುರದ ಶಾನ್ಭೋಗಕ್ಕೆ ವಹಿಸ್ಕೊಡ್ಬೇಕು. ಅಷ್ಟೇ ತಾನೇ? ಹೌದು. ಓಹೋ, ಇಬ್ರು ಸೇರ್ಕೊಂಡು ಒಳ್ಳೆ ಮನೆಹಾಳಿ ಯೋಚನೆ ಮಾಡಿದೀರಾ. ಇವನೇನೋ ಅಬ್ಬೆಪ್ಪಾರಿ ತಗಲ್ಬಾಜಿ, ತಿನ್ನೋಕ್ಕೂ ಗತಿ ಇಲ್ಲದೆ ನೀನ್ ಕೊಡೋ ಪುಡಿಗಾಸಿಗೆ ಕೈ ಒಡ್ ನಿಂತಿದ್ದಾನೆ. ಹೆಂಗ್ಸಾಗಿ ನಿಂಗಾದ್ರೂ ಒಂದಿಷ್ಟು ದಯಾಧರ್ಮ ಅನ್ನೋದ್ ಬೇಡ? ಕಷ್ಟದಲ್ಲಿರೋ ರತ್ನಕ್ಕನ ಈಗ ಬಿಡಿಸೋದು. ಕೊಡ್ಬೇಕಾಗಿರೋ ಹಣ ಕೇಳಿದ್ರೆ ಪೀಡಿಸ್ದಂಗಾಯ್ತಾ? ಅಂತ ಮಾನ ಇರೋರು ದುಡ್ಡು ಮಡಗ್ ಮಾತಾಡ್ಬೇಕಪ್ಪ. ನೀನ್ ಸುಮ್ಮನಿರೋ. ಕೊಟ್ಟಿರೋ ಈರಮ್ಮ, ತಗೊಂಡಿರೋ ಸೀತಾರಾಮ. ನೀನ್ ಯಾವ ಬೇವರ್ಸಿನ ಮಧ್ಯದಲ್ಲಿ ತಲೆ ಹಾಕೋಕೆ? ನೋಡಿರಮ್ಮ, ಬಡ್ಡಿನ ಬಿಟ್ಬಿಡು, ಅಸಲ್ ಕೊಡಿಸ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ದೇ ಇದ್ರೆ ಅದಂಗ್ ವಸೂಲಿ ಮಾಡ್ತೀಯಾ ನಾನು ನೋಡ್ತೀನಿ. ವಸೂಲಿ ಮಾಡೋ ತಾಕತ್ತಿಲ್ದಿದ್ರೆ ಸಾಲ ಕೊಡ್ತಿದ್ನಾ? ಮರ್ಯಾದೆಗೆ ಬೆಲೆ ಕೊಡದೇ ಇದ್ರೆ ಪಂಚಾಯತಿ ಇಡಿಸ್ತೀನಿ. ಇಲ್ದಿದ್ರೆ ಕೋರ್ಟ್ಗೆ ಹೋಗ್ತೀನಿ. ನೋಡು, ಈ ಮನೆ ಮೂರ್ಖನ್ ಮಾತು ಕೇಳ್ಕೊಂಡು ಕುಣಿತಾ ಇದೀಯಾ? ಅದಂಗ್ ಹಣ ವಸೂಲಿ ಮಾಡ್ತೀಯೋ ಮಾಡ್ಕೋ. ಮಾಡ್ತೀನೋ, ನೋಡ್ತಾ ಇರು. ಏನಲ್ಲಿ ತಿಪ್ಕ, ರಾಘಣ್ಣನಿಗೂ ಈರಮ್ಮನಿಗೂ ಬಾರಿ ಜಗಳ ಅಂತೆ. ಒಬ್ರು ತಲೆ ಒಬ್ರು ಚಂಡ ಆಡ್ಲಿಲ್ಲ ಅಷ್ಟೇ, ಅಲ್ಲಿ ಗಂಟ ನೋಡ್ದೋಯ್ತು. ಅಗಳಿ ಆ ಮನ್ಮತ ಬರ್ತಾವನೆ, ಅವನ್ನೇ ಕೇಳಿ. ಈರಮ್ಮನ ವಿಚಾರ ಅಲ್ಲ, ಅವನಿಗೆ ಚಂದ ಗೊತ್ತು. ಬಾರಲಿ ದಾಂಡ್ಗ ಬಾ. ನಾವೆಲ್ಲ ದಗಲ್ಬಾಜಿಗಳು, ಮನೆ ಮುರುಕರು, ದ್ರೋಹಿಗಳು. ಸೀತಾರಾಮಯ್ಯನ ಸಂಸಾರನ ಹಾಳು ಮಾಡ್ಬೇಕು ಅಂತಿದೀವಿ. ಆ ರಾಗಣ್ಣ ಒಬ್ನೇ ರತ್ನಮ್ಮನ ಉದ್ಧಾರ ಮಾಡಕ್ ನಿಂತಿರೋನು. ಸುಮ್ನೆ ಯಾಕೆ ಬಡ್ಕೋತೀಯೋ? ಕುಕ್ಕರ್ಸು ಅಲ್ಲಿ, ಕುಕ್ಕರ್ ಬಡಿ ಅಲ್ಲಿ. ನೋಡ ವಿಠೋಬಾ, ನೀನಿಗೆ ಶಾನುಭೋಗಕ್ಕೆ ಸಿಕ್ಬೇಕಾದ್ರೆ ಪಂಚಾಯತಿ ಮಡಗ್ಸು. ಪಂಚಾಯತಿ ಮಡಗ್ಸಿದ್ರೆ ಎಲ್ರು ರಾಗಣ್ಣನ ಕಡೆನೆ ಕೈ ಎತ್ತಾರೆ. ನಾ ಇಲ್ವೇನೋ ನಿನ್ ಕಡಿಕೆ ತಕಡಿ ತೂಗಿಸ್ತೀನಿ. ಹೌದಾ? ನಿಜವಾಗ್ಲು ಸತ್ಯವಾಗ್ಲು ಈ ತಿಪ್ಪು ನಾಣಿಗೂ ನಮ್ ಸಾವುಕಾರು ನಿನ್ ಕೆಲ್ಸನ ಹೂವನ್ ತರ ಎತ್ತದ ಮಾಡ್ಕೊಡ್ತಾರೆ. ಅದಕ್ ಮುಂಚೆ ನೀನು ಅವ್ರ ಕೆಲ್ಸನ ಚಿಕ್ಕ ರುದ್ರಾಕ್ಷಿ ತರ ಎತ್ತದ ಮುಗಿಸ್ಬಿಡ್ಬೇಕು. ಹಂಗಂದ್ರೆ ವಿಠೋಬಾ, ಈರಮ್ಮನ ಮನೆಯಾಗೊಂದು ಅಕ್ಕಿ ಅದೆಲ್ಲೋ? ಯಾವ್ದು? ಅದೇ ಕಣೋ, ದುಂಡು ಮಲ್ಲಿಗೆ ಅಮ್ಮ. ಚಿಕ್ಕ ರುದ್ರಿ, ಏಯ್ ನೀನ್ ಸುಮ್ನಿರ. ನಿನ್ ರಾಣಿಗೊಂದು ಮಾತು ಹೇಳಿ ಅವಳನ್ನ ನನಗ್ ಕೊಡ್ಸೋದಾದ್ರೆ ಶಾನುಭೋಗಕ್ಕೆ ನಿಂಗೆ, ಚಿಕ್ಕ ರುದ್ರಿ ನಂಗೆ. ಹೆಂಗೆ? ಇದಕ್ಕೆ ಈರಮ್ಮ ಒಪ್ಬೇಕಲ್ಲ? ಅವಳನ್ನ ಒಪ್ಸೋ ಬರ ನಿಂದು. ನೋಡು ವಿಠೋಬ, ಇವತ್ತಲ್ಲ ನಾಳೆ ಯಾರಾದ್ರೂ ಒಬ್ಬರು ತಿನ್ನೋ ಹಣ್ಣು, ಇವತ್ತದನ್ನ ನಾನೇ ತಿಂದ್ರೆ ಏನೋ ತಪ್ಪು? ಅವಳಿಗೆ ನಾನು ಮೋಸ ಮಾಡಲ್ಲಪ್ಪ, ಬೇಕಾದಷ್ಟು ನಗನಾಡಿ ಎಲ್ಲ ಮಾಡಿಸ್ಕೊಡ್ತೀನಿ. ನೋಡ್ತೀನಿ, ಪ್ರಯತ್ನ ಪಡ್ತೀನಿ. ಅಷ್ಟು ಮಾಡಿ ಪಂಚಾಯತಿ ಮಡಗಿಸು. ಮುಂದಿನ ಕೆಲ್ಸ ಅಲ್ಲ, ಅವರೇ ನೋಡ್ಕೊಂತಾರೆ. ಬರ್ತೀನಿ. ಏನ್ ಹೇಳ್ತೀಯ? ಚಿನ್ನೊಬ್ನಂತ ಮನುಷ್ಯ ಅಷ್ಟು ಸುಲಭ ಅಲ್ಲ ಸಿಕ್ಕೋದು. ಕೈ ತುಂಬಾ ಕಾಸು ಕೊಡ್ತಾನೆ, ಪಂಚಾಯತಿಲಿ ನಮ್ ಪರವಾಗಿ ತಕಡಿ ತೂಗಿಸ್ತಾನೆ. ಪುಕ್ಸಟೇನ ತೂಗಿಸ್ತಾನೆ. ನಮ್ಮನೆ ಹುಡುಗಿನ ಅವನ್ಗೊಪ್ಸಿದ್ರೆ ತಾನೆ. ಆ ರಾಗಣ್ಣ ನಡುಬೀದಿಲಿ ನಿನ್ ವಿಚಾರವಾಗಿ ಎಷ್ಟು ಕೇವಲವಾಗಿ ಮಾತಾಡ್ದ. 10 ಜನದ ಮುಂದೆ ಅವನ ಮಾನ ತೆಗೆದು ತಲೆ ತೆಗ್ಸೋವಾಗ ಮಾಡ್ಬೇಕು ಅಂದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ಇರಿ, ನಾಳೆ ಯಾವನ್ಗೂ ಒಪ್ಸೋದ್ರ ಬದಲು ಈ ಸಾವುಕಾರನ್ಗೆ ಒಪ್ಸಿದ್ರೆ ಏನಾಗುತ್ತೆ ಹೇಳ?
ನಮ್ ರುದ್ರಿನ ಒಂದ್ ಮಾತ್ ಕೇಳಿ. ನಾನು ಆಗ್ಲೇ ಕೇಳಾಯ್ತು, ಚಿಕ್ಕ ರುದ್ರಿಗೆ ಚಿನ್ನೊಬ್ಬನ್ ಕಂಡ್ರೆ ತುಂಬಾ ಆಸೆ. ನಿನ್ ಒಳ್ಳೇದಕ್ಕೋಸ್ಕರ ನಾನು ಒಪ್ಕೋತಾ ಇದ್ದೀನಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ಇರಿ ಇರಿ, ಸುಮ್ಮನೆ ಬಿದ್ಕೋ. ಗೊತ್ತಾಯ್ತು. ನಾನ್ ಮನೆಗೆ ಹೋಗಿ ಅಮ್ಮನಿಗೆ ಮುಖ ತೋರ್ಸ್ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಿರ್ತೀನಿ. ಆಗ್ಲೇ ನನ್ ಚಿನ್ನ. ರಾತ್ರಿ ಎಲ್ಲ ನಿದ್ಗೆಟ್ಟವ್ ನಂಗೆ ಬಿದ್ಕೊಂಡವ್ನೆ. ಏನ್ ಮರಿ, ನಿನ್ ಹೆಸರೇನು? ನಾರಾಯಣ. ಏನ್ ಆಟ ಆಡ್ತಿದ್ದೆ? ಗೊಂಬೆ ಆಟ. ಒಬ್ನೇ ಆಡ್ತಾ ಇದ್ದಿ? ಅಮ್ಮ ಇಲ್ಲೇ? ಹೊರಗಡೆ ಇದ್ದಾರೆ. ಹೌದಾ? ಹೋಗಿ ಚಿಕ್ಕಪ್ಪ ಬಂದಿದ್ದಾರಂತ ಹೇಳಿ ಕರ್ಕೊಂಬ ಹೋಗು. ಅಮ್ಮ ಅಮ್ಮ, ಚಿಕ್ಕಪ್ಪ ಬಂದೈತೆ. ಯಾರು? ರಾಘಣ್ಣನ ಮರಿ? ಇಲ್ಲ, ಬೇರೆ ಚಿಕ್ಕಪ್ಪ. ಬೇರೆ ಯಾರು? ತೋರಿಸ್ತೀನಿ ಬಾ. ಅಲ್ಲೋಡು. ನೀನು ಹೋಗ್ ಮರಿ. ಇದೇನ್ ರತ್ನ ಹಾಗೆ ನೋಡ್ತಿದ್ದೆ? ನಾನು ಚಿನ್ನೊಬ್ಬ, ಸೀತಾರಾಮ ಸ್ನೇಹಿತ. ಆಹಾ, ರಾಘಣ್ಣ ಮನೇಲಿಲ್ವಾ? ಇಲ್ಲವಲ್ಲ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾನೆ. ಅಲ್ಲಿಂದ ಮಂಡಿಗೆ ಹೋಗ್ಬಿಟ್ಟು ಬರೋಕೆ 3-4 ದಿವಸ ಆಗ್ಬಹುದು. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ ಬಿಡು. ಅಲ್ಲ, ಇಷ್ಟೆಲ್ಲ ರಗಳೆ ಆಗೋದಕ್ ಮುಂಚೆ ನನಗೊಂದು ಮಾತು ಹೇಳಿ ಕಳಿಸ್ಬಾರ್ದಿತ್ತೆ? ಯಾವ ವಿಷಯ? ಇನ್ಯಾವ ವಿಷಯ? ಈ ರಮನ್ ಸಾಲದ ವಿಷಯ. ಮುಳ್ಳಿನ ಮೇಲೆ ಹಾಕಿದ ಬಟ್ಟೆನ ಉಪಾಯವಾಗಿ ಬಿಡಿಸ್ಕೊಳ್ಳೋದು ಬಿಟ್ಟು ಕೋತಿ ಹುಣ್ಣು ಬ್ರಹ್ಮರಾಕ್ಷಸ ಮಾಡ್ಕೊಂಡು ಹಾಗೆ ಮಾಡ್ಕೊಳ್ಳೋದು. ನಮ್ಮ ಕೈ ಬರಿದಾಗಿರ್ಬೇಕಾದ್ರೆ ನಾಲ್ಗೆ ಹದ್ದು ಬಸ್ತಲ್ಲಿರ್ಬೇಕು. ದುಡುಕದವನ್ ರಾಘಣ್ಣ, ಅನುಭವಿಸೋಳು ನೀನು. ಈಗ ಮತ್ತೇನಾಯ್ತು? ಆಗೋದೇನು, ಈಗ ನಿನ್ ಕುತ್ತಿಗೆಗೆ ಬಂದಿದೆ. ಈರಮ್ಮ ರಾಂಗ್ ಆಗಿದ್ದಾಳೆ. ವಿಷಯ ಎಲ್ಲ ಪಂಚಾಯಿತಿ ಮುಂದೆ ತೀರ್ಮಾನ ಆಗ್ಬೇಕು. ಮಾನ್ನಷ್ಟಕ್ಕೆ ದಂಡ ಕೊಡಿಸ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. ಸಣ್ಣ ಜನ ರೇಗಿಸಿದ್ರೆ ನಮ್ಮನ ತಾನೇ ಹೋಗೋದು. ಹೇಗಿದ್ದವಳು ಹೇಗಾಗೋಗಿದ್ದೀಯ? ಸೀತಾರಾಮು ತೀರ್ಕೊಂಡ ತಕ್ಷಣ ನಿನ್ ಹೆಸರನ್ನ ಇವರು ಬೀದಿಗೆಳೆದ್ ಬಿಟ್ರಲ್ಲ. ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ರಾಘಣ್ಣ ಹೇಗೆ ಹೇಳ್ತಾನೋ ಹಾಗೆ ಮಾಡ್ತೀನಿ. ಸರಿ, ಅವನ ಹೆಸರು ಎತ್ತಿದ್ರೆ ಈರಮ್ಮ ಸಿಡಿಮದ್ದಾಗ್ತಾಳೆ. ನೋಡು, ರಾಘಣ್ಣನಷ್ಟೇ ನಾನು ಸೀತಾರಾಮ ಸ್ನೇಹಿತ. ನಿನ್ನೆ ನಾನು ಮುಳುಗೋಕ್ ಬಿಡೋದಿಲ್ಲ. ಈ ವಿಷಯ ನನಗ್ ಬಿಡು. ನಾನು ಈ ವಿಷಯನ ಸಲೀಸಾಗಿ ತೀರ್ಥ ಮಾಡ್ಕೊಂಡು ಈರಮ್ಮನದಿ ಕೂತ್ಕೊಂಡಿದ್ದಾಳೆ. ಇಲ್ಲ, ಯಾವ್ದಕ್ಕೂ ರಾಘಣ್ಣ ಬರ್ಲಿ. ಸರಿ, ಇದ್ರ ಮೇಲೆ ನಿನ್ನಿಷ್ಟ. ನಾನಿನ್ ಬರ್ತೀನಿ. ಸರಿ. ಮಾತಾಡಿ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಒಂದ್ ಲೋಟ ನೀರ್ ಕೊಡ್ತೀಯ? ಅಲ್ಲಿಟ್ಬಿಡು. ನಾನ್ ಬರ್ಲ? ಬನ್ನಿ. ಲೇ, ಎಳೆದ್ ಕಿತ್ಬಿಟ್ಟಿಯ? ಬಲ್ತಿರೋದ್ ನೋಡ್ ಕೇಳು. ಏನ್ ಸಾವುಕಾರ? ಬಾ ಬಿಟ್ಟ ಬಾ. ಸಾಕ್, ಇಳಿಯ. ಏನಾಯ್ತು ನಮ್ ಸಮಾಚಾರ? ಎಲ್ಲ ಹೇಳದ್ನಪ್ಪ. ರತ್ನಮ್ಮ ನನ್ ಮಾತೇ ಕೇಳೋ ಹಾಗಿಲ್ಲ. ಅವಳು ರಾಘಣ್ಣ ಸೇರ್ಕೊಂಡು ನಿಮ್ಮಿಬ್ಬರಿಗೂ ನಾಮ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಹಂಗಾದ್ರೆ ನನ್ ಗತೆ? ಯಾಕೆ ಬಡ್ಕೋತೀಯೋ? ಈರಮ್ಮ, ಒಂದ್ ಕೆಲ್ಸ ಮಾಡು.
4 ಜನ ದಾಂಡಿಗರನ್ ಕರ್ಕೊಂಡು ಹೋಗಿ ರತ್ನಮ್ಮನ್ ಮನೆ ಮುಂದೆ ನಿಲ್ಸಿ ತಮಟೆ ಹೊಡ್ಸು. ಹೆದರ್ಕೊಂಡು ಹಣ ಕೊಡ್ತಾಳೆ, ಇಲ್ಲ ಅಂದ್ರೆ ಶಾನ್ ಬೋಕಿ ವಹಿಸ್ಕೊಡ್ತಾಳೆ. ಆಗ ಮಾಡೋಣ, ನಡಿ ನಡಿ. ಮಿಕ್ ಕೆಲ್ಸ ನಾನ್ ನೋಡ್ಕೊತೀನಿ. ಹಾ ನಡಿ. ಅಣ್ಣವ್ರೆ, ನಿಮ್ಗೇನ್ ಬಂತು ದೊಡ್ಡ ರೋಗ? ಯಾಕಲೇ ತಿಪ್ಗ? ಅಲ್ಲ, ನೀವೆಲ್ಲ ಸೇರ್ಕೊಂಡು ಆ ರತ್ನಮ್ಮನ್ ಏನೋ ಒಂದ್ ಗತಿ ಕಾಣಿಸ್ತೀರಿ. ನನ್ ಮಗನೇ, ಇಷ್ಟು ದಿನ ನನ್ನ ಮನೆ ಅನ್ನ ತಿನ್ಬಿಟ್ಟು ನನಗೆ ತಿರುಗಿಸಿ ಹೇಳ್ತೀನೋ? ಇವತ್ತೇ ಕೊನೆ. ಇನ್ನು ನನ್ನ ಹಿಂದೆ ಏನಾದ್ರೂ ಬಂದೆ ಕಾಲಲ್ಲಿರೋ ತಗೊಂಡು ಹಾಕ್ತೀನಿ. ರತ್ನಮ್ಮ, ಇರಮ್ಮ, ಇವರೆಲ್ಲ ನನ್ ವಿಷಯ ಏನ್ ಮಾಡ್ದೆ? ನನ್ನ ಹಣ ಯಾವಾಗ ಕೊಡ್ತೀಯಾ? ನನ್ನ ಹತ್ರ ಹಣ ಇದ್ದಿದ್ರೆ ಆವಾಗ್ಲೇ ಕೊಡ್ತಿದ್ದೆ. ಈಗ ರಾಘಣ್ಣನೂ ಊರಿನಿಂದ ಬಂದಿಲ್ಲ. ಯಾವಾಗ್ಲೂ ನಿನ್ ಇದೇ ಗೋಳು. ಒಳ್ಳೆ ಮಾತ್ನಲ್ಲಿ ಎಲ್ಲಿ ಕೊಡ್ತಾಳ ಅವಳು? ಲೈ, ಮನೆ ಸಾಮಾನೆಲ್ಲ ಎತ್ತರ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ, ದಯವಿಟ್ಟು ಮಾಡ್ಬೇಡಿ. ಆದಷ್ಟು ಬೇಗ ನಿನ್ ಸಾಲ ತೀರ್ಸ್ಬಿಡ್ತೀನಿ. ದಯವಿಟ್ಟು ನನ್ ಮಾನ ಮರ್ಯಾದೆಲ್ಲ ಮಣ್ಪಾಲ್ ಮಾಡ್ಬೇಡ ಇರಮ್ಮ. ನೀನು ಮನೆ ಜಪ್ತಿ ಮಾಡಿ ಸಾಮಾನ್ ಹರಾಜ್ ಹಾಕ್ತಾ ಇದ್ರೆ ನನ್ನ ಹಣ ಹೇಗೆ ವಾಪಸ್ ಬರೋದು? ಅದು ನಿಮ್ ಕೆಲಸ ನೀವು ನೋಡ್ಕೊ. ಯಾವಳ ಅವಳು ಮನೆ ಜಪ್ತಿ ಮಾಡಿ ಹರಾಜು ಹಾಕ್ಸೋದು? ಇಡ್ರ ಅಲ್ಲಿ, ಇಡ್ರ. ಯಾರಾದ್ರೂ ಏನಾದ್ರೂ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಹೋಗ ಹೋಗಿ ಇಡ್ರ ಬಂಡಿ. ವಿಠಾಬ, ಈರಮ್ಮ, ನೀವೇನ್ ಮನುಷ್ಯರು ಕತ್ತಗಳ? ಒಂಟಿ ಹೆಣ್ಣು ಅಂತ ಹೇಳಿ ಮನೆಗೂ ಗಲಾಟೆ ಮಾಡ್ತೀರಾ? ಸಮಾಧಾನ ಮಾಡ್ತೀರ ರತ್ನಮ್ಮ. ನೀನ್ ಕಣ್ಣೀರ್ ಹಾಕೋದ್ ನೋಡಿದ್ರೆ ನನ್ನ ಕರಳು ಕತ್ತರಿಸ್ಬೇಕಾಗುತ್ತೆ. ನನ್ನ ಸ್ನೇಹಿತನ ಹೆಂಡತಿಗೆ ಈ ಸ್ಥಿತಿನ ಬರೋದು? ಅದ್ ಸರಿ, ನನ್ ವಿಷಯ ಏನ್ ಮಾಡ್ದೆ? ಏನು? ಏನ್ ನಿನ್ ವಿಷಯ? ಅದೇ 5,000 ರೂಪಾಯಿ ಕೊಡೋದು, ಇಲ್ಲ ನಂಜಾಪುರ ಶಾನ್ ಬೋಕೆ ವಹಿಸ್ಕೊಡೋದು. ಹಾಕ್ತೀನಿ ನೋಡು. ನಾಲ್ಗೆ ಅಲ್ಲಾಡ್ಸಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ತೆಗಿ ಪತ್ರನ. ದುಡ್ಡು? ನೀನ್ ದುಡ್ಡನ್ನೇ ಬಡಿಯ. ಆಹಾ, ಈ ಜುಜುಬಿ ದುಡ್ಡಿಗಾಗಿ ರತ್ನಮ್ಮನ ಹತ್ರ ಗಲಾಟೆ ಮಾಡ್ತೀರಾ? ತಗೋ ತಗೋ ನಿನ್ ದುಡ್ಡನ್ನ ಹಿಡಿ. ಇನ್ನೊಂದ್ಸಲ ಈ ಮನೆ ಮುಂದೆ ಯಾರಾದ್ರೂ ಅಡ್ಡಾಡಿದ್ರು ಹುಟ್ಟಾಡ್ಗಿಸ್ಬಿಡ್ತೀನಿ ಒಬ್ಬೊಬ್ರಿಗೂ. ಚಿನ್ನೋಬಾ, ಉಡಿ ಮಗನೆ, ಹೋಗ. ಹೋಗ. ನೀನ್ ಮುಖ ನೋಡ್ತೀಯ? ಹಾಕ್ತೇನೆ ನೋಡು. ಹೆದರ್ಕೊಂಡಿ ಮರಿ? ತಗೋ ನನ್ ಗಿಣಿ ಮರಿ. ರತ್ನಮ್ಮ, ನೀನ್ ಧೈರ್ಯವಾಗಿರು. ನಿನ್ಗೇನೇ ಕಷ್ಟ ಬಂದ್ರು ನಾನಿದ್ದೀನಿ. ನನ್ಗೊಂದು ಮಾತು ಹೇಳಿ ಕಳ್ಸು ಸಾಕು, ಬಂದ್ಬಿಡ್ತೀನಿ. ಬರ್ತೀಯ ನನ್ ಜೊತೆ? ನೋಡ್ದ ಇರಿ, ಸ್ನೇಹಿತನ ಇವನು ದ್ರೋಹಿ, ನಮ್ಮದವ್ರ ಕುತ್ತಿಗೆ ಕುಯ್ಯೋ ಕಟ್ಕ. ಪಂಚಾಯತಿ ಮಾಡ್ಸು.
ನಿನ್ ಕಡೆಗೆ ತಕಡಿ ತೋಗಿಸ್ತೀನಿ ಹಿಂಗೆಲ್ಲ ಇದೇ ಏನು? ಕೆಂಪ್ಗಿರೋ ಹೆಣ್ಣನ್ನು ಮೋರ್ ನೋಡ್ಬಿಟ್ರೆ ಸಾಕು, ಪ್ರಪಂಚನೇ ಮರ್ತೋಯ್ತದೆ. ರತ್ನಮ್ಮನ್ ಮುಂದೆ ನಮ್ಮನ್ನೆಲ್ಲ ಕೆಟ್ಟವನ್ನಾಗ್ ಮಾಡಿ ತಾನು ಒಳ್ಳೆಯವನು ಅನ್ನಿಸ್ಕೊಳಕ್ ತಾನೆ ಹಿಂಗ್ ಮಾಡಿದ್ದು ಅಲ್ವೇನು? ಉಸ್ರೊಳ್ಳಿ ಬಣ್ಣ ಬದಲಾಯಿಸ್ಬಿಟ್ಟ. ಹಾಕ್ತೀನಿ ನೋಡು, ಕಂತೆ ಟಕ್ ಬಂತೆ ಅಂತ ಸರಿಯಾಗಿ ಜೊತೆ ಹಾಕೊಂಡಿದ್ದೀರಿ ಅಲ್ವಲೇ. ನಾನ್ ಹಣ ಕೊಟ್ಟೆ. ಯಾಕೆ ಕೊಟ್ಟೆ? ನಮ್ ಚಿಕ್ಕರುದ್ರೆ ಅಮ್ಮನ್ ಮಾಡ್ಕೊಂಡಿರೋ ಈ ದಡ್ ನನ್ ಮಗನ್ಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟೆ. ಅಲ್ಲ ಕಣ, ಇವಳಿಗೆ ಹಣ ಕೊಟ್ರೆ ನನಗೇನೋ ಸಿಗುತ್ತೆ? ಅಷ್ಟೆಲ್ಲ ಗೊತ್ತಾಗೋ ಹಾಗಿದ್ದಿದ್ರೆ ಅವಳು ಕೊಡೋ ಪುಡ್ಗಾಸ ಕೈ ಚಾಚ್ಕೊಂಡ್ ನಾಯಿ ಹೆಂಗ್ ಬಿದ್ದಿರ್ತಿದ್ಯಾ ಅಲ್ವಲೇ. ಆ ರತ್ನಮ್ಮನ್ ನಾನು ಒಳ್ಳೆಯವಳನ್ನಾಗಿ ಮಾಡ್ಕೊಂಡ್ರೆ ತಾನೆ ಅವಳು ನಾನ್ ಹೇಳ್ದಂಗ್ ಕೇಳೋದು. ಅವಳು ನಾನ್ ಹೇಳ್ದಂಗ್ ಕೇಳಿದ್ರೆ ತಾನೇ ಶಾನ್ಭೋಗ್ಯ ನಿನಗ್ ಸಿಗೋದು. ಗೊತ್ತಾಯ್ತೇನಲ್ಲೇ ಕ್ಯಾಪರ್ ನನ್ ಮಗನೇ. ಹಾಕು ಇನ್ನೊಂದು ಹಾಕು. ಒಳ್ಳೆ ಹಿಂಗ್ ತಿನ್ ಮಗನಂಗ್ ಆಡ್ತಾ ಇದ್ದ. ನಾನು ಆಗ್ಲೇ ಹೇಳಿಲ್ಲ ನಮ್ ಚಿನ್ನೋಬಣ ನಮ್ ಕೈ ಬಿಡಲ್ಲ ಅಂತ. ನಮಸ್ಕಾರ ಮಾಡು ಮಾಡು. ಶಾನ್ ಬೋಕೆ ಕೊಡಿಸ್ಲಿ, ದಿನ ಬೇಕಾದ್ರೆ ಕಾಲಕ್ಕೆ ಬೀಳ್ತೀನಿ. ನಡಿ ಹೋಗೋಣ. ರಾಗಣ್ಣ, ಸ್ವಲ್ಪ ಹಿಂಗ್ ಬಂದೋಗು. ಈಗ ನಂಗೆ ಪುರ್ಸೋತಿಲ್ಲ, ಆಮೇಲೆ ಬರ್ತೀನಿ. ನಮ್ ಕೆಲ್ಸಕ್ಕೇನೆಲ್ಲ ಕರಿತಿರೋದು, ನಿನ್ ಕೆಲ್ಸಕ್ಕೆ ಬಾ ಬಾ. ಏನ್ ಸಮಾಚಾರ? ನಮ್ ಈರಮ್ಮ ಈ ಹಳ್ಳಿಗೆ ದೊಡ್ಡ ಮನುಷ್ಯಳು. ತಿಳಿದು ಅವಳನ್ನ ಕೆಣಕಿ ಮರ್ಯಾದೆ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ ಹೇಳು? ಆ ಮಾತೆಲ್ಲ ಈಗ್ಯಾಕೆ? ಅವ್ರದಾರೆ ಅವ್ರಿಗೆ, ನಂದಾರೆ ನಂಗೆ. ಹಾಗಂದ್ರೆ ಹಾಗೆ ದೊಡ್ಡ ಮನುಷ್ಯ ಅನಿಸ್ಕೊಂಡಿರೋ ನೀನೇ ಹೀಗ್ ಮಾಡಿದ್ರೆ ಊರಿಗ್ ಮುಖ್ಯಸ್ಥರು ಅನಿಸ್ಕೊಂಡಿರೋ ನಾವು ಇದ್ರೆಷ್ಟು ಸತ್ರೆಷ್ಟು ಅಂತ ಹಾಗಾಗಲ್ವೇ? ಕೊಡೋ ದುಡ್ಡನ್ನ ಕೊಡದೆ ಗಂಟೆ ಹಾಕೋ ವ್ಯಾಜ್ಯ ಮಾಡಿ ಸಾಲ ಕೊಟ್ಟವ್ರಿಗೆ ಹೀಗ್ ಮಾಡ್ತೀರಿ ಹಾಗ್ ಮಾಡ್ತೀರಿ ಅಂತ ಹೆದರ್ಸಿದ್ರೆ ದೊಡ್ಡ ಮನುಷ್ಯ ಆದದಕ್ಕೆ ಸಾರ್ಕೋಯ್ತು. ಮುಗೀತು ನಿನ್ ಮಾತು, ಅಥವಾ ಇನ್ನೇನಾದ್ರೂ ಇದೆಯೋ? ಏನು ತಿಳಿದೇ ಇರೋ ರತ್ನಮ್ಮ ಎಲ್ಲಾ ಕೆಲ್ಸ ಮಾಡ್ಕೊಡ್ತೀಯ ಅಂತ ನೀನ್ ನಂಬ್ಕೊಂಡ್ರೆ ಅವ್ನ್ ಬೀದಿಗೆ ತರೋಂತ ಕೆಲ್ಸನ ನೀನ್ ಮಾಡೋದು? ಅಂತ ಕೆಲ್ಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಪ್ರಾಣ ಕೊಟ್ಟಾದ್ರೂ ರತ್ನಕ್ಕನ್ ಕಾಪಾಡ್ತೀನಿ. ಕಾಪಾಡ್ತೀಯ ನೀನ್ ಕಾಪಾಡೋದ್ ನಾವ್ ನೋಡ್ತಿಲ್ವೇ? ವಿಠೋಬಾ ಅಕಸ್ಮಾತ್ ಶಾನ್ಬೋಕೆ ವಹಿಸ್ಕೊಂಡ್ಬಿಟ್ರೆ ನಿನಗ್ ಬರೋ ಆದಾಯ ಎಲ್ ತಪ್ಪು ಹೋಗುತ್ತೋ ಅಂತ ಏನ್ ಆಟ ಕಟ್ತಿದ್ದೀಯ ರಾಗಣ್ಣ? ಸಾಕು ಬಾಯ್ ಮುಚ್ಚೋ. ನಿನ್ಗೆ ಯಾಕೋ ಕಾಲು ಕೆರ್ಕೊಂಡು ಜಗಳ ಮಾಡ್ಬೇಕು ಅಂತ ಇರೋ ಹಾಗಿದೆ. ಒಂದು ಮಾತು ಹೇಳ್ತೀನಿ ಚಿನ್ನೋಬಾ, ನೀನು ನಿನ್ ವಿಠೋಬಾ ಈರಮ್ಮ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಅಡ್ಡ ಬರೋದಿಲ್ಲ. ಆದ್ರೆ ರತ್ನಕ್ಕನ್ ವಿಷಯಕ್ಕೆ ಮಾತ್ರ ತಲೆ ಹಾಕ್ಬೇಡಿ, ಅದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಹೌದು ಸೀತಾರಾಮ ಸತ್ತಾಗ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ನಿನ್ಗೆ ಒಪ್ಸಿದ್ದೀನಿ ಅಂತ ಏನ್ ಬರ್ಕೊಟ್ಟು ಹೋಗಿರ್ಲಿಲ್ಲ. ನಿನ್ನಷ್ಟೇ ನಾವು ಅವನಿಗೆ ಸ್ನೇಹಿತರಾಗಿದ್ವಿ, ನಿನ್ನಷ್ಟೇ ನಮಗೂ ಅಧಿಕಾರ ಇದೆ. ಆದ್ರೆ ರತ್ನಕ್ಕ ಅಧಿಕಾರ ಅನುಭವಿಸ್ಕೊಟ್ಟಿದ್ದಾಳೆ. ನಿಮಗ್ ಕೊಡ್ಬೇಕಾದ ದುಡ್ಡಿಗೆ ಏರ್ಪಾಡು ಮಾಡಿದೀನಿ. ಇನ್ನು 2 ದಿವಸದಲ್ಲಿ ತಂದು ಬಿಸಾಕ್ತೀನಿ. ನಿನ್ಗ್ಯಾಕ ತೊಂದ್ರೆ? ಈರಮ್ಮನ ಹಣ ಬಂದಾಯ್ತು. ಹೇಳ್ಕೊಟ್ರು ರತ್ನಮ್ಮಂಗ್ ಬೇಕಾದವರು, ಅವಳು ಯೋಗಕ್ಷೇಮದಲ್ಲಿ ಯಾರಿಗ ಆಸಕ್ತಿ ಇದೆಯೋ ಅವರು. ಹೆಸರು ತಿಳ್ಕೋಬೇಕು ಅಂತಿದ್ರೆ ಹೋಗ ಅವಳನ್ನ ಕೇಳು. ಕೇಳ್ತೀನಿ. ನಾನು ಊರಲ್ಲಿ ಇಲ್ದಿದ್ದಾಗ ನೀವ್ ಯಾರಾದ್ರೂ ಆಟ ಗೀಟ ಕಟ್ಟಿ ನಮ್ ರತ್ನಕ್ಕೆ ಹಿಂಸೆ ಕೊಟ್ಟಿದ್ರು, ನಿಮ್ಮನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ರತ್ನಕ್ಕ, ಬಾ ರಾಗಣ್ಣ ಬಾ, ಕೂತ್ಕೋ, ಊಟ ಮಾಡ್ಬಾ. ಊಟ ಆಮೇಲೆ ಮಾಡ್ತೀನಿ, ಮೊದಲು ನನ್ನ ಪ್ರಶ್ನೆಗೆ ಜವಾಬ್ ಕೊಡು. ಏನದು? ಈರಮ್ಮನ್ ಸಾಲ ಯಾರು ತೀರಿಸಿತ್ತು? ಅದು ನೀನ್ ಅವತ್ತು ಹೊರಟೋದೆ, ಅದೆಲ್ಲ ಬೇಕಾಗಿಲ್ಲ. ಸಾಲ ಯಾರು ತೀರಿಸಿದ್ದು ಅಂದೆ? ಚಿನ್ನು ಬಣ್ಣ. ಚಿನ್ನೋಬಾ, ಅವತ್ತು ಈರಮ್ಮ ಪಂಚಾಯ್ತಿ ಅದು ಇದು. ಸಾಕು, ಇನ್ನೇನು ಹೇಳ್ಬೇಡ ರತ್ನಕ್ಕ. ಅಂತೂ ನಿನ್ನ ಪರವಾಗಿ ಮಾತಾಡಿ ಓಡಾಡಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ತಂದ್ಕೊಟ್ಟೆ. ಬಿಡು, ನಾನಾಗೆ ಹೊತ್ಕೊಂಡಿದ್ದ ಭಾರನ ನೀನಾಗೆ ಇಳಿಸ್ಬಿಟ್ಟೆ. ಇನ್ನ ನೀನುಂಟು ಅವನುಂಟು. ಅದೆಲ್ಲ ರಾಗಣ್ಣ, ಇವತ್ತಿಂದ ನನಗೂ ನಿನಗೂ ಯಾವ ತರ ಸಂಬಂಧನೂ ಇಲ್ಲ. ಇವತ್ತೇ ಕೊನೆ. ಇನ್ಮೇಲೆ ನೀನು ನಮ್ಮನೆ ಕಡೆ ಬರ್ಬೇಡ, ನಾನು ನಿಮ್ಮನೆ ಕಡೆ ಕಾಲಿಡೋದಿಲ್ಲ. ಹಾಗೆಲ್ಲ ಅನ್ಬೇಡ. ಹಾಯಾಗಿ ಊಟ ಮಾಡು. ಅಯ್ಯೋ ರಾಗಣ್ಣ, ನಾನ್ ಕೇಳೋ ಮಾತು ಕೇಳು ರಾಗಣ್ಣ. ದಯವಿಟ್ಟು ಕೋಪ ಮಾಡ್ಕೋಬೇಡ ರಾಗಣ್ಣ. ಅಯ್ಯೋ ರಾಗಣ್ಣ, ಅಯ್ಯೋ ಹೋಗು ಮನೆಗೆ.
ಮನೆ ಊಟ ಇವತ್ತೇ ಕಳೆದು ನಾರಾಯಣಂಗೆ. ಇನ್ಮೇಲೆ ಅವನು ಈ ಮನೆ ಕಡೆ ಬರ್ಕೊಡ್ದು, ರತ್ನಕ್ಕನು ಬರ್ಕೊಡ್ದು. ಅದೇ ಕೂರಾಗು ಇವತ್ತು ಹುಚ್ಚುಚ್ಚಾಗಿ ಆಡ್ತಾ ಇದೀಯಾ ಅಲ್ವೋ? ನಮ್ಮವರು ತಮ್ಮವರು ಅಂತ ನಾವಿದೀವಿ ಅಂತ ತಾನೇ ಅವಳು ಈ ಹಳ್ಳಿಯಲ್ಲಿ ನಿಂತಿದ್ದು. ನಮ್ಮವರು ತಮ್ಮವರು ಅಂತ ನಾವಲ್ಲಮ್ಮ ಇರೋದು. ಅವಳನ್ನ ಉದ್ಧಾರ ಮಾಡಕ್ಕೆ ಊರ್ ತುಂಬಾ ಜನ ಇದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ. ಹೋಗ್ಲಿ ಬಿಡು, ಅವಳು ಬರಬಾರ್ದು ಅಂದ್ರೆ ನಾನೇ ಹೋಗಿ. ಅಮ್ಮ, ಇವತ್ತಿನಿಂದ ನೀನು ಆ ಮನೆ ಕಡೆ ತಲೆ ಇಟ್ಟು ಮಲ್ಕೊಡ್ದು. ಹಾಗೇನಾದ್ರು ಹೋದ್ಯೋ ನಿನ್ನ ಪಾಲು ನಿನ್ ಮಗ ಸತ್ತೋದಂತ ತಿಳ್ಕೊ. ಯಾಕಪ್ಪ ನಾರಾಯಣ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಆಚೆ ಕಳಿಸ್ಬಿಟ್ಟು ತಿರ್ಗಾ ಮನೆಗೆ ಹೋಗ್ಬೋದತ್ತ. ಅಯ್ಯೋ, ಅಳ್ಬೇಡ ಮರಿ, ಅಳ್ಬೇಡ. ಬೇಡಮ್ಮ, ಬೇಡ. ಅಯ್ಯೋ, ಹೌದಾ? ಏಕೆಂಚ ಬಂಡ್ರ ಇಲ್ಲಿ. ಇನ್ಮೇಲೆ ನೀವ್ ಯಾರು ಈ ಗದ್ದೆಯಲ್ಲಿ ಕೆಲಸ ಮಾಡ್ಕೊಡ್ದು. ಯಾಕೆ ಬುದ್ಧಿ? ತಲ ಹರಟೆ ಹೇಳ್ದಷ್ಟು ಮಾಡು. ಇನ್ಮೇಲೆ ಈ ಗದ್ದೆಗೂ ನಮಗೂ ಯಾವ ತರ ಸಂಬಂಧನಲ್ಲ. ನಡೀರಿ. ಏನ್ ರಾಗಣ್ಣ, ನಿನ್ ಕೋಳಿ ಕೂಗ್ತಿದ್ರು ಬೆಳಗಾಗೋದೇ ಇಲ್ವಾ? ಹಾ, ಲೇ ತಿಪ್ಕ ತಿಪ್ಕ. ಏನ್ ಸಾವುಕಾರ್ರೆ, ಏನ್ ಸೇವೆ ಮಾಡ್ಲಿ? ನಾಳೆಯಿಂದ ಸೀತಾರಾಮು ಗದ್ದೆಗೆ ನಮ್ಮ ಆಳುಗಳನ್ನ ಬಿಟ್ಟು ಕೆಲಸ ಮಾಡಿಸು. ಬೇರೆ ಯಾರು ಕಾಲಿಡಬಾರ್ದು. ಅಕಸ್ಮಾತ್ ದಾಟ್ಕೊಂಡು ಹೋದ್ರೆ? ಕಾಲ್ ಮುರಿದು ಬಿಡು. ನಾನೇ ಹೋದ್ರೆ? ತಿರ್ಕ. ದೇವ್ರು ಯಾವ ಕೇಡಿಗೆ ನಮ್ ರಾಘಣ್ಣನಿಗೆ ಇಷ್ಟು ಸಿಟ್ಟು ಕೊಟ್ಟನೋ ಗೊತ್ತಾಗ್ತಿಲ್ಲ. ಅಂದ್ರೆ ಇದ್ದಕ್ಕಿದ್ದಾಗೆ ಆ ರತ್ನನ್ಗೂ ಇವನಿಗೂ ಯಾಕೆಷ್ಟು ಅಳಿಸ್ಕೊಂತೋ ಅರ್ಥವಾಗ್ತಿಲ್ವಲ್ಲ. ಅವನು ಮೊದಲೇ ಮುಂಗೋಪಿ, ಯಾವುದೋ ಒಂದು ಮಾತಿಗೆ ಸಿಟ್ಟು ಮಾಡ್ಕೊಂಡಿರ್ಬೇಕು. ಆದರೆ ಈ ಸಿಟ್ಟೆಲ್ಲ ಎಷ್ಟು ದಿವಸ ಅಂತೀಯ? ಅವನಿಗೆ ರತ್ನ ಕಂಡ್ರೆ ನನಗಿಂತ ನಿನಗಿಂತ ಅವನಿಗೆ ತುಂಬಾ ಪ್ರೀತಿ ಕಣೆ. ಅವನು ಹೇಗಾದ್ರೂ ಮಾಡ್ಕೊಳ್ಳಿ, ನನ್ನೂ ಹೋಗ್ಬಾರ್ದು ಅಂತಾನಲ್ಲ. ಆಯ್ತು, ಅವ್ನು ಹೇಳ್ದಾಗ ಒಂದೆರಡು ದಿವಸ ಇದ್ಬಿಡು. ಹಾಗ್ ಮಾಡೋದು ಬಿಟ್ಟು ಅವನ ಮನಸ್ಸು ಬೇಜಾರು ಬರೋ ಹಾಗೆ ಮಾಡಿದ್ರೆ ನಿನಗೂ ಹಿತವಿಲ್ಲ, ರತ್ನಂಗೂ ಸುಖವಿಲ್ಲ. ಈ ಕತ್ಲಲ್ಲೇ ಆ ದೇವರೇ ದಾರಿ ತೋರಿಸ್ಬೇಕು. ನಾರಾಯಣ, ಬರಿತಾ ಇದ್ಯಾ? ಏನ್ ಬರಿತಾ ಇದ್ದೆ? ಜಾಂಗೀರ್ ತಿಂತೀಯಾ? ತಗೋ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆಯಾ? ಹಾಗಾದ್ರೆ ಎಲ್ಲ ನಿಂಗೆ. ತಿನ್ನು ತಿನ್ನು. ಯಾವಾಗ ಬಂದ್ರಿ ಚಿನ್ನಬಣ್ಣ? ಆಗ್ಲೇ ಬಂದೆ. ರಾಗಣ್ಣ ಬಂದಿದ್ನ? ಇನ್ನೆಲ್ಲಿ ಬರ್ತಾನೆ? ಅವನ್ಗಿಲ್ಲಿ ಬರೋದಕ್ ಮುಖ ಇದ್ರೆ ತಾನೆ. ಯಾಕೆ ಹಾಗಂತೀರಾ? ಇನ್ನೇನು, ನಿನಗ್ ಒಳ್ಳೇದಾಗೋ ಹಾಗೆ ಮಾತಾಡಿ ಶಾನ್ಭೋಗ್ಯನ್ ತಾನು ಹೊಡ್ಕೊಂಡ. ತನ್ ಗುಟ್ಟು ಹೊರಬೀಳುತ್ತೆ ಅಂತ ಗೊತ್ತಾಗಿದ್ದೆ ತಪ್ಪೆಲ್ಲ ನಿನ್ ಮೇಲೆ ಹಾಕಿ ತಾನ್ ಜಾರ್ಕೊಂಡ. ಅವನು ಸರಿಯಾದ ಯೋಗ್ಯತೆ ಇರೋಂಥ ಮನುಷ್ಯನಾಗಿದ್ದಿದ್ರೆ ನಿನ್ನ ಗದ್ದೆಯಲ್ಲಿ ಕೆಲಸ ಮಾಡೋ ತನ್ನ ಆಳುಗಳನ್ನ ಕೆಲಸ ಮಾಡಬೇಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ನ. ಅಯ್ಯೋ ದೇವ್ರೆ, ರಾಘಣ್ಣನಿಗೆ ಯಾಕಪ್ಪ ನೀನು ಈ ತರ ಹಠ ಕೊಟ್ಟಿದ್ಯಾ? ಇದೇನ್ ಮಾತು ಅಂತ ಆಡ್ತಾ ಇದ್ದೀರತ್ನಮ್ಮ? ರಾಗಣ್ಣ ಇಲ್ಲ ಅಂದ ಮಾತ್ರಕ್ಕೆ ಊರ್ ಹಾಳಾಗೋಗಿದೆಯೇ? ನಾನಿಲ್ವೇ? ನನ್ನ ಆಳುಗಳನ್ನ ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಈಗ ಬಂದ್ ನೋಡು ಜಮೀನ್ ಹೇಗಿದೆ ಅಂತ. ಚಿನ್ನಬಣ್ಣ, ನಿನ್ನ ಋಣ ಹೇಗೆ ತೀರಿಸ್ಲಿ? ಬಹಳ ಸುಲಭ.
ಹೇಗೆ? ರತ್ನಮ್ಮ ಅಂತ ನಾನು ಬಂದಾಗ ಪ್ರೀತಿಯಿಂದ ಒಂದ್ ಲೋಟ ಕಾಫಿನೋ ಊಟನೋ ಹಾಕಿದ್ರಾಯ್ತು. ಅಷ್ಟೇ ತಾನೇ? ನಾನಿನ್ ಬರ್ತೀನಿ. ಬನ್ನಿ. ನಾರಾಯಣನ್ ಕರ್ಕೊಂಡು ಹೋಗ್ಲಾ? ಕರ್ಕೊಂಡು ಹೋಗಿ. ಬಾರ ನಾರಾಯಣ, ನಿನಗೆ ನಿನ್ ಜಮೀನ್ ತೋರಿಸ್ತೀನಿ, ಎಳ್ನೀರ್ ಕೊಡಿಸ್ತೀನಿ, ಸಂತೆ ಕರ್ಕೊಂಡು ಹೋಗ್ತೀನಿ, ಮದ್ದಾನು ಕೊಡಿಸ್ತೀನಿ. ಯಾಕ್ರುದ್ರಿ ಮೂಡತ್ತು ಹೇಳ್ತಾ ಇರ್ತೀಯಾ? ಇನ್ನೇನವ ಅಮಾವಾಸ್ಯೆಗೋ ಪೌರ್ಣಮಿಗೂ ಬರ್ತಾ ಇದ್ದವ್ರು ಈಗ ಬರೋದನ್ನೇ ಬಿಟ್ಬಿಟ್ಟವ್ರೆ. ಆ ಮುಂಡೆ ರತ್ತ ಅದೇನ್ ಮಠ ಮಾಡಿದೋಳ ಏನೋ, 3 ಹೊತ್ತು ಅವಳ ತಾನೇ ಬಿದ್ದಿರ್ತಾರೆ. ಎಲ್ಲ ಇವನಿಂದಾನೇ ಆದದ್ದು. ಆ ಬಡ್ಡಿ ಮಗನ್ ತಪ್ಪಿಗೆ ನಾನೇನ್ ಮಾಡ್ಲಿ? ಸುಮ್ ಕೂತ್ಕೊ ಮೂದೇವಿ. ನೀನ್ ನಂಬ್ಕೊಂಡು ಬಂಗಾರದಂತ ಹುಡುಗಿನ ಬಾವಲಿ ಬಾಯಿಗೆ ಇಟ್ಟಂಗಾಯ್ತು. ಏನೋ ಮಹಾ ಕಡಿತೀನಿ ಅಂತ ಈ ಹುಡುಗಿನ ಕೆಡ್ಸ್ಕೊಡ್ತೆ. ಅವನು ಕೋತಿ ಬೆಕ್ಕಿಗೆ ಕಜ್ಜಾಯ ಹಂಸ ಮಾಡ್ದ. ಇವನೇನೋ ಅಂತ ಹಲ್ಕಾನೆ, ಆದ್ರೆ ರತ್ನಕ್ಕ ಅಂತವಳಲ್ದೆ ಹೋದ್ರೆ ಹಗಲು ರಾತ್ರಿ ಕೂತ್ಕೊಂಡು ಇಬ್ರು ಏನ್ ಪುರಾಣ ಓದ್ತಿರ್ತಾರ? ಸರಿ, ಈಗ ನಾನು ಏನ್ ಮಾಡು ಅಂತೀಯಾ? ಗಂಡ್ಸಾಗಿದ್ರೆ ಹೋಗಿ ಆ ಚಿನ್ನೋಬನ್ ಜುಟ್ಟಿಡ್ಕೊಂಡು ನನ್ ಕೆಲ್ಸ ಏನಾಯ್ತು ಮಗನೇ ಅಂತ ಹೇಳಿ ಅವ್ನ ಇಲ್ಲಿ ಕರ್ಕೊಂಡ್ ಬಾ. ಆಮೇಲೆ ನಾನು ವಿಚಾರಿಸ್ಕೋತೀನಿ. ಸರಿ ಸರಿ, ಊಟಕ್ಕೆ ಹಾಕು. ಮೊದ್ಲು ಹೋಗ ಅವ್ನ್ ಕರ್ಕೊಂಡ್ ಬಾ, ಆಮೇಲೆ ಊಟ ಮಾಡುವಂತೆ. ಬಾರುದ್ರಿ ಅಳ್ಬೇಡ, ನಾನಿದ್ದೀನಿ ಬಾ.